Hi, hello friends, welcome to my channel. This is Amantu. I am a PC technician. Dear friends, today I will show you how to download and install a BlueStacks Android emulator for free on your Windows 10 or Windows 11 operating systems. Yes friends, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಆಂಡ್ರಾಯ್ಡ್ ಇಮ್ಯುಲೇಟರ್ ಆಗಿರತಕ್ಕಂತಹ BlueStack ಸಾಫ್ಟ್ವೇರ್ ಅನ್ನ ಡೌನ್ಲೋಡ್ ಮಾಡೋದು ಹೇಗೆ ಮತ್ತೆ ಇನ್ಸ್ಟಾಲ್ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ಈಸಿಯಾಗಿ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಈ ವಿಡಿಯೋನ ಮೊದಲನೇ ಬಾರಿಗೆ ನೀವು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನು ಒತ್ತಿ, ಯಾಕಂದ್ರೆ ನಿಮ್ಗೋಸ್ಕರ ನಾವು ಡೈಲಿ ಒಂದು ಟೆಕ್ನಿಕಲ್ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಇರ್ತೀವಿ ಫ್ರೆಂಡ್ಸ್. ಎಸ್ ಫ್ರೆಂಡ್ಸ್, ಟೈಮ್ ವೇಸ್ಟ್ ಮಾಡೋದು ಬೇಡ. ನೀವು ಆಂಡ್ರಾಯ್ಡ್ ಇಮ್ಯುಲೇಟರ್ ಆಗಿರ್ತಕ್ಕಂಥ BlueStack ಸಾಫ್ಟ್ವೇರ್ ಅನ್ನ ಡೌನ್ಲೋಡ್ ಮಾಡ್ಬೇಕಂದ್ರೆ ಮೊದಲು ನೀವು ಇಲ್ಲಿ ಸರ್ಚ್ ಬಾರಿಗೆ ಹೋಗಿ ಅಲ್ಲಿ ಕ್ರೋಮ್ ಬ್ರೌಸರ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಅಥವಾ ಯಾವ್ದಾರ ಎನಿ ಬ್ರೌಸರ್ ಆಗಿರಬಹುದು, ಲೈಕ್ ಮೈಕ್ರೋಸಾಫ್ಟ್ ಎಡ್ಜ್ ಆಗಿರ್ಬೋದು ಅಥವಾ ಮಾಜಿಲ್ ಫೈರ್ಫ್ಯಾಕ್ಸ್ ಆಗಿರ್ಬೋದು, ಯಾವುದರ ಒಂದು ಎನಿ ಬ್ರೌಸರ್ ಅನ್ನು ನೀವು ಅಲ್ಲಿ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ಫ್ರೆಂಡ್ಸ್ ಗೂಗಲ್ ಸರ್ಚ್ ಬಾರ್ ಅಲ್ಲಿ BlueStack ಅಂತ ಟೈಪ್ ಮಾಡಿ. BlueStacks ಅಂತ ಟೈಪ್ ಮಾಡಿದ ತಕ್ಷಣ ಇಲ್ಲಿ ಸರ್ಚ್ ರಿಸಲ್ಟ್ BlueStacks ಡೌನ್ಲೋಡ್ ಅಂತ ಬರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣನೇ ಇಲ್ಲಿ ಫಸ್ಟ್ ಸರ್ಚ್ ರಿಸಲ್ಟ್ ಅಲ್ಲಿ ಡೌನ್ಲೋಡ್ BlueStacks ಆಪ್ ಪ್ಲೇಯರ್ ಆನ್ PC, ವಿಂಡೋಸ್ ಅಂಡ್ ಮ್ಯಾಕ್ ಅಂತ ಬರ್ತಾ ಇದೆ. ಅದರದ್ದು ವೆಬ್ಸೈಟ್ ಅಫಿಷಿಯಲ್ ಬಂದ್ಬಿಟ್ಟು www.bluestacks.com ಅಂತ ಹೇಳಿ ಅದ್ಮೇಲೆ ಕ್ಲಿಕ್ ಮಾಡಿ ಓಪನ್ ಮಾಡಿ. ಡೋಂಟ್ ವರಿ ಫ್ರೆಂಡ್ಸ್, ಈ ಒಂದು ವೆಬ್ಸೈಟ್ನ ಡೌನ್ಲೋಡ್ ಲಿಂಕ್ ಅನ್ನ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಹಾಕಿರ್ತೀನಿ ಫ್ರೆಂಡ್ಸ್. ಜಸ್ಟ್ ಅದನ್ನ ಕಾಪಿ ಮಾಡಿ ಗೂಗಲ್ ಸರ್ಚ್ ಬಾರ್ ಅಲ್ಲಿ ನೀವು ಸರ್ಚ್ ಮಾಡಬಹುದು, ಅಥವಾ ಡೈರೆಕ್ಟ್ ಆಗಿ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಒಂದು ವೆಬ್ಸೈಟ್ ಅಲ್ಲಿ ಓಪನ್ ಆಗ್ತಾ ಇರುತ್ತೆ ಫ್ರೆಂಡ್ಸ್. ಈ ಒಂದು BlueStacks ವೆಬ್ಸೈಟ್ ಓಪನ್ ಆದ ತಕ್ಷಣ ಎಕ್ಸ್ಪೀರಿಯನ್ಸ್ ಯುವರ್ ಅಲ್ಟಿಮೇಟ್ ಗೇಮ್ ಪ್ಲೇ ಅಂತ ಇದೆ. ಸೊ ಈ BlueStacks ನ ನಾವು ಏನಕ್ಕೋಸ್ಕರ ಯೂಸ್ ಮಾಡ್ತೀವಪ್ಪ ಅಂತ ಹೇಳಿದ್ರೆ, ಪ್ರತಿಯೊಂದು ಆಪ್ಸ್ ಅನ್ನ ನಿಮ್ಮ ಒಂದು ವಿಂಡೋಸ್ ಅಲ್ಲಿ ಪ್ಲೇ ಮಾಡಬೇಕು ಅಂದ್ರೆ ಈ BlueStacks ಆಪ್ ಅನ್ನ ನಾವು ಯೂಸ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಡೌನ್ಲೋಡ್ BlueStacks 10 ಅಂಡ್ ಡೌನ್ಲೋಡ್ BlueStacks 5 ಅಂತ ಇದೆ. ಸೊ ಇದು ನಿಮಗೆ ಕನ್ಫ್ಯೂಸ್ ಆಗ್ಬಹುದು. ಸ್ವಲ್ಪ ಇಲ್ಲಿ ಕೆಳಗಡೆ ಬಂದ್ರೆ ಇಲ್ಲಿ BlueStacks 5 ಅಂತ ಇದೆ, ಫಾರ್ ವಿಂಡೋಸ್ ಅಂತ ಇದೆ, ಆಪ್ಟಿಮೈಸ್ ಫಾರ್ ವಿಂಡೋಸ್ 11 ಅಂತ ಇದೆ. ಸೊ ಇದು ವಿಂಡೋಸ್ 11 ವರೆಗೂ ಮಾಡಿರ್ತಾರೆ ಫ್ರೆಂಡ್ಸ್. ನೋಡಿ 32 ಬಿಟ್ ಇದೆ, ನಾಗೌಟ್ 64 ಬಿಟ್ ಇದೆ, ಪೈ 64 ಬಿಟ್ ಇದೆ, 111 64 ಬಿಟ್ ಬೀಟಾ ಅಂತ ಇದೆ. ಸೊ ಇವೆಲ್ಲ ಅಲ್ಟ್ರಾ HD ಸಂಬಂಧಪಟ್ಟಿರೋದು. ಇದು ಸಪೋರ್ಟ್ ಹೈಫರ್ ವಿ ಅಂತ ಇದೆ. ಸೊ ಸ್ವಲ್ಪ ಇಲ್ಲಿ ಕೆಳಗಡೆ ಬಂದ್ರೆ ಇಲ್ಲಿ ಫಾರ್ ಮ್ಯಾಕೋಸ್ ಅಂತ ಇದೆ. ಇದು ಇನ್ನು ಅಲ್ಲಿವರೆಗೂ ಕೂಡ ಅವರು ಕಮಿಂಗ್ ಜೂನ್ ಅಂತ ಬರ್ತದೆ, ಇದುವರೆಗೂ ಕೂಡ ಅಪ್ಡೇಟ್ ಮಾಡಿಲ್ಲ. ಸೊ ಇಲ್ಲಿ BlueStacks 4 ಅಂತ ಇದೆ, ನಾಗೌಟ್ 32 ಬಿಟ್, ನಾಗೌಟ್ 64 ಬಿಟ್ ಅಂತ ಹೇಳಿ. ಜಸ್ಟ್ ನೀವೀಗ BlueStack 5 ಅನ್ನ ನಾವು ಯಾವ ರೀತಿ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಇಲ್ಲಿ ನಾಗೌಟ್ 64 ಬಿಟ್ ಬಿಟ್ಟಿದೆಲ್ಲ ಅದನ್ನು ನಾವು ಡೌನ್ಲೋಡ್ ಮಾಡಬೇಕಾಗುತ್ತೆ. ಈ 64 ಬಿಟ್ಟ ಅಥವಾ ನಮ್ದು 32 ಬಿಟ್ಟ ಅಂತ ನೀವು ನಿಮ್ಮ PC ನ ನೀವು ಕನ್ಫರ್ಮ್ ಮಾಡ್ಕೋಬೇಕಾಗುತ್ತೆ. ಕನ್ಫರ್ಮ್ ಮಾಡ್ಕೋಬೇಕಂದ್ರೆ ಜಸ್ಟ್ ಫ್ರೆಂಡ್ಸ್ ನೀವು ವಿಂಡೋಸ್ ಸರ್ಚ್ ಬಾರ್ ಅಲ್ಲಿ ದಿಸ್ PC ಅಂತ ಟೈಪ್ ಮಾಡಿ. ದಿಸ್ PC ಅಂತ ಟೈಪ್ ಮಾಡಿ ಬೆಸ್ಟ್ ಮ್ಯಾಚ್ ರಿಸಲ್ಟ್ ಕೆಳಗಡೆ ದಿಸ್ PC ಅಂತ ಒಂದು ಆಪ್ ಬರುತ್ತೆ. ಜಸ್ಟ್ ಅದ್ರ ಮೇಲೆ ರೈಟ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ. ರೈಟ್ ಬಟನ್ ಕ್ಲಿಕ್ ಮಾಡ್ಕೊಂಡು ಪ್ರಾಪರ್ಟೀಸ್ ಮೇಲೆ ಕ್ಲಿಕ್ ಮಾಡಿ. ಪ್ರಾಪರ್ಟೀಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಫ್ರೆಂಡ್ಸ್ ಇಲ್ಲಿ ಸಿಸ್ಟಮ್ ಟೈಪ್ ಅಂತ ಬರುತ್ತೆ. ಸಿಸ್ಟಮ್ ಟೈಪ್ ನಂದು ಇಲ್ಲಿ 64 ಬಿಟ್ ಆಪರೇಟಿಂಗ್ ಸಿಸ್ಟಮ್ ಇದೆ. ಸೊ ಹಾಗಾಗಿ ನಾನು ಏನು ಮಾಡ್ತಾ ಇದ್ದೀನಿ, 64 ಬಿಟ್ ನ ಡೌನ್ಲೋಡ್ ಮಾಡ್ತಾ ಇದ್ದೀನಿ. ಸೊ ನೀವು 64 ಬಿಟ್ ಇದ್ರೆ 64 ಮಾಡಿ, ಅಥವಾ 32 ಬಿಟ್ ಇದ್ರೆ 32 ಬಿಟ್ ಮೇಲೆ ನೀವು ಡೌನ್ಲೋಡ್ ಅಂತ ಕೊಡಿ. ಸೊ ನಾನೀಗ 64 ಬಿಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಡೌನ್ಲೋಡ್ ಕೊಡ್ತಾ ಇದ್ದೀನಿ. ಸೊ ಜಸ್ಟ್ ಅಲ್ಲಿ ನೀವು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ BlueStack ಇನ್ಸ್ಟಾಲರ್ ಫೈಲ್ ಒಂದು ಡೌನ್ಲೋಡ್ ಆಗಿದೆ. ಸೊ ಇದು ಜಸ್ಟ್ ಇನ್ಸ್ಟಾಲರ್ ಫೈಲ್, ಬಟ್ ನಾವಿನ್ನು ಇನ್ಸ್ಟಾಲ್ ಮಾಡಿಲ್ಲ ಫ್ರೆಂಡ್ಸ್. ಜಸ್ಟ್ ನೀವು ಇದ್ರ ಮೇಲೆ ಏನ್ ಮಾಡಬೇಕಾಗುತ್ತೆ, ಆರೋ ಮಾರ್ಕ್ ಕಾಣ್ತಾ ಇಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಓಪನ್ ಮೇಲೆ ಕ್ಲಿಕ್ ಮಾಡಿ. ಅದರ್ ವಿಂಡೋಸ್ ಗಳನ್ನೆಲ್ಲ ಏನ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್, ಒಂದ್ಸಾರಿ ನೀವು ಕ್ಲೋಸ್ ಮಾಡ್ಕೊಳ್ಳಿ. ಸೊ ಡು ವಾಂಟ್ ಟು ಅಲೋ ದಿಸ್ ಆಪ್ ಟು ಮೇಕ್ ಚೇಂಜಸ್ ಟು ಯುವರ್ ಡಿವೈಸ್ ಅಂತ ಕೇಳುತ್ತೆ. ಇನ್ಸ್ಟಾಲ್ ಮಾಡೋದಕ್ಕೆ ನೀವು ಎಸ್ ಅಂತ ಕೊಡಿ. ಎಲ್ಲ ವಿಂಡೋಸ್ ಅನ್ನ ಕ್ಲೋಸ್ ಮಾಡಿ. ಸೊ ಇಲ್ಲಿ BlueStack ನ ಒಂದು ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ಇನ್ಸ್ಟಾಲ್ ಅನ್ನೋ ಒಂದು ಆಪ್ಷನ್ಸ್ ಇದೆ, ಜಸ್ಟ್ ಆದ್ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ BlueStack ಆಂಡ್ರಾಯ್ಡ್ ಇಮ್ಯುಲೇಟರ್ ಡೌನ್ಲೋಡ್ ಆಗ್ತಾ ಇದೆ. ಇದು ಕಂಪ್ಲೀಟ್ ಆಗಿ ಡೌನ್ಲೋಡ್ ಆಗೋವರೆಗೂ ಕೂಡ ವೇಟ್ ಮಾಡೋಣ. ಇದು 157 MB ಇದೆ. ಸೊ ಡಿಪೆಂಡ್ ಅಪಾನ್ ಯುವರ್ ನೆಟ್ವರ್ಕ್ ಸ್ಪೀಡ್ ಮೇಲೆ ಇದು ಡೌನ್ಲೋಡ್ ಆಗುತ್ತೆ. ಸೊ ಇದು 100% ಡೌನ್ಲೋಡ್ ಆಗೋವರೆಗೂ ಕೂಡ ನಾವು ವೇಟ್ ಮಾಡಬೇಕಾಗುತ್ತೆ. ಸೊ ಒನ್ಸ್ ಇದು 100% ಆದ್ಮೇಲೆ ಯಾವ ರೀತಿ ಇನ್ಸ್ಟಾಲ್ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ವೇಟ್ ಮಾಡೋಣ. ಸೊ 157 MB ಇರೋದು ಕಂಪ್ಲೀಟ್ ಆದ್ಮೇಲೆ ಮತ್ತೆ ಅದರದ್ದು ಸಪೋರ್ಟಿವ್ ಡಾಕ್ಯುಮೆಂಟ್ಸ್ ಕೂಡ ಡೌನ್ಲೋಡ್ ಆಗುತ್ತೆ ಫ್ರೆಂಡ್ಸ್. 659 MB ಇದೆ, ಅದು ಕೂಡ ಡೌನ್ಲೋಡ್ ಅವರೆಗೂ ನಾವು ವೇಟ್ ಮಾಡಬೇಕಾಗುತ್ತೆ. BlueStack ಆಂಡ್ರಾಯ್ಡ್ ಸಿಮ್ಯುಲೇಟರ್ ಅದು 100% ಆಗೋವರೆಗೂ ನಾವು
ವೇಟ್ ಮಾಡೋಣ ಫ್ರೆಂಡ್ಸ್. ಎಸ್ ಫ್ರೆಂಡ್ಸ್, ಡೌನ್ಲೋಡ್ ಆಗಿದೆ. ಡೌನ್ಲೋಡ್ ಆಗಿ ಫೈಲ್ ಎಕ್ಸ್ಟ್ರಾಕ್ಟಿಂಗ್ ಫೈಲ್ಸ್ ಅಂತ ಬರ್ತಾ ಇದೆ. ಸೊ ಇದು 100% ಆಗೋವರೆಗೂ ನಾವು ವೇಟ್ ಮಾಡಬೇಕಾಗುತ್ತೆ. ಆಟೋಮೆಟಿಕ್ ಇವಾಗ ಇನ್ಸ್ಟಾಲ್ ಆಗ್ತಾ ಇದೆ ಫ್ರೆಂಡ್ಸ್. ಇವಾಗ ಸೊ ಇನ್ಸ್ಟಾಲ್ ಆಗ್ತಾನೆ ಇಲ್ಲಿ ಬ್ಲೂ ಸ್ಟಾಕಿಗೆ ಸಂಬಂಧಪಟ್ಟಿರತಕ್ಕಂಥ ಐಕಾನ್ಗಳು ನಮ್ಮ ಡೆಸ್ಕ್ಟಾಪ್ ಅಲ್ಲಿ ಕಾಣ್ತಾ ಇದಾವೆ ಫ್ರೆಂಡ್ಸ್. ಸೊ ಇದು 100% ಆಗೋವರೆಗೂ ವೇಟ್ ಮಾಡಬೇಕಾಗುತ್ತೆ. ಸೊ ಅವಾಗ ಕಂಪ್ಲೀಟ್ ಡೌನ್ಲೋಡ್ ಮಾಡಿ ಇರ್ತಕ್ಕಂಥ ಎಲ್ಲ ಎಕ್ಸಿಕ್ಯೂಟಿವ್ ಫೈಲ್ಸ್ಗಳು ಕೂಡ ಈ ಒಂದು ಆಪ್ ಅಲ್ಲಿ ಇನ್ಸ್ಟಾಲ್ ಆಗ್ತಾ ಹೋಗ್ತವೆ. ಸೊ ಇವಾಗ ಬ್ಲೂ ಸ್ಟ್ಯಾಕ್ ಲೋಡ್ ಆಗಿದೆ ನೋಡಿ ಫ್ರೆಂಡ್ಸ್. ಓಪನ್ ಮಾಡಿದ ತಕ್ಷಣ ಪ್ರತಿಯೊಂದು ಪಾಪ್ಯುಲರ್ ಗೇಮ್ ಟು ಪ್ಲೇ ಅಂತ ಇದೆ. ಸೊ ನೀವು ಯಾವ್ದ್ರ ಮೇಲೆ ಕ್ಲಿಕ್ ಮಾಡ್ತಿರಲ್ಲ ಆ ಗೇಮ್ ಕೂಡ ಇಲ್ಲಿ ಪ್ಲೇ ಆಗ್ತವೆ. ಹಾಗೆ ಇಲ್ಲಿ ಪ್ಲೇ ಸ್ಟೋರ್ ಇದೆ, ಸಿಸ್ಟಮ್ ಸಂಬಂಧಪಟ್ಟ ಆಪ್ ಇದೆ, ಪ್ಲೇ ಅಂಡ್ ವಿನ್ ಅಂತ ಇದೆ, ಬ್ಲೂ ಸ್ಟ್ಯಾಕ್ಸ್ ಎಕ್ಸ್ ಅಂತ ಇದೆ. ನೀವು ಪ್ಲೇ ಸ್ಟೋರಿಗೆ ಹೋಗಿ ಕೂಡ ನೀವೇನು ಮಾಡ್ಬೋದು, ನಿಮಗೆ ಬೇಕಾದಂಥ ಆ್ಯಪ್ಗಳನ್ನು ಸರ್ಚ್ ಮಾಡಿ ಡೌನ್ಲೋಡ್ ಮಾಡ್ಬೋದು ಈ ಬ್ಲೂ ಸ್ಟ್ಯಾಕ್ ಆಂಡ್ರಾಯ್ಡ್ ಇಮ್ಯುಲೇಟರ್ ಆ್ಯಪಲ್ಲಿ. ಹಾಗೆ ಇಲ್ಲಿ ಐಕಾನ್ಗಳು ಕಾಣ್ತಾ ಇದಾವಲ್ಲ ಫ್ರೆಂಡ್ಸ್, ಇದು ಬ್ಲೂ ಸ್ಟ್ಯಾಕ್ನ ಸಂಬಂಧಪಟ್ಟ 3 ಐಕಾನ್ಗಳು ಬರ್ತವೆ. ಬ್ಲೂ ಸ್ಟ್ಯಾಕ್ಸ್ ಎಕ್ಸ್, ಬ್ಲೂ ಸ್ಟ್ಯಾಕ್ಸ್ 5 ಮತ್ತು ಬ್ಲೂ ಸ್ಟ್ಯಾಕ್ಸ್ 5 ಮಲ್ಟಿ ಇನ್ಸ್ಟಾಂಟ್ ಅಂತ ಹೇಳಿ. ಎಸ್ ಫ್ರೆಂಡ್ಸ್, ದಿಸ್ ಈಸ್ ದ ಮೆಥಡ್ ಟು ಡೌನ್ಲೋಡ್ ಆ್ಯಂಡ್ ಇನ್ಸ್ಟಾಲ್ ಎ ಬ್ಲೂ ಸ್ಟ್ಯಾಕ್ ಆಂಡ್ರಾಯ್ಡ್ ಇಮ್ಯುಲೇಟರ್ಸ್ ಫಾರ್ ಫ್ರೀ ಆನ್ ಯುವರ್ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ಸ್. ಡಿಯರ್ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನು ಒತ್ತಿ. ಮತ್ತೆ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ಒಂದು ವಿಡಿಯೋ ಜೊತೆಗೆ ಮತ್ತೆ ಬರ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್ ಬಾಯ್.